ಹಾಯ್ ಹಲೋ ನಮಸ್ಕಾರ. ನಾನು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಇಂದ ಸುಂದರ್ ಮಾತಾಡ್ತಾ ಇರೋದು. ಈ ಘಟನೆ ನಡೆದಿರೋದು ಬಂದು ನಮ್ಮ ಹೊಸಕೋಟೆ ಕುವೆಂಪು ನಗರದಲ್ಲಿ ನಡೆದಿರತಕ್ಕಂತ ಘಟನೆ. ಸುಮಾರು ವರ್ಷಗಳಿಂದ ಈ ಬೋರ್ ಓಡ್ಕೊಂಡಿತ್ತಂತೆ. ಸೊ ಸ್ಟೀಲ್ ಪೈಪ್ ತುಕ್ಕು ಹಿಡಿದು ಮೋಟರ್ ಪಂಪ್ ಮತ್ತು ಕೇಬಲ್ ಎಲ್ಲ ಒಳಗಡೆ ಹೊಂಟೋಗ್ಬಿಟ್ಟಿದೆ. ಕೇಸಿಂಗ್ ಸಹ ನೋಡಬಹುದು ಯಾವ ರೀತಿ ಆಗಿದೆ ಅಂತ. ಬಿದ್ದಿರೋ ಫೋರ್ಸ್ ಗೆ ಸ್ವಲ್ಪ ಕೇಸಿಂಗ್ ಎಲ್ಲ ಸೈಡ್ ಅಲ್ಲಿ ಸೀಳ್ಕೊಂಡು ಹೋಗಿ ಸ್ವಲ್ಪ ಪಿಸರುಗಳಂತಕ್ಕಂಥದ್ದು ಬಂದು ಕೇಬಲ್ ಮೇಲೆ ಮತ್ತು ಪೈಪ್ ಮೇಲೆ ಬಿದ್ದಿತ್ತು. ಸೊ ಇದು ಬಂದು ಕೇವಲ 60 ಅಡಿ ಒಳಗಡೆ ಅಷ್ಟೇ ಹೋಗಿರೋದು ಫ್ರೆಂಡ್ಸ್. ಅದಾದ್ಮೇಲೆ ಹೋಗಿಲ್ಲ, ಯಾಕಂದ್ರೆ ಇವರು ಬಾಟಮ್ ವರ್ಗು ಮೋಟರ್ ಅಂತಕ್ಕಂಥದ್ದನ್ನ ಇಳಿಸಿದ್ದಾರೆ. ಸ್ವಲ್ಪ ಕೇಬಲ್ ಸ್ವಲ್ಪ ಒಂದು 20-30 ಅಡಿ ಕೇಬಲ್ ಸಹ ಈ ಪೈಪ್ ಮೇಲೆ ಬಿದ್ದಿದ್ದು, ಮತ್ತೆ ಪೈಪ್ ಸಹ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ನೋಡಬಹುದು, ನೀವು ಸೈಡ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಆ ಬೋಲ್ಟ್ಸ್ ಏನಿದೆ ಅದು ಬಂದು ಪೋಸ್ಟ್ ಪೈಪ್ ಜೈಂಟ್ ಹಾಕಿರ್ತಕ್ಕಂಥ ಬೋಲ್ಟ್ಸ್ ಗಳು. ಸೊ ಅಬ್ಸರ್ವ್ ಮಾಡಬಹುದು ನೀವು. ಸೊ ಇದನ್ನ ಆರಾಮಾಗಿ ರಿಮೂವ್ ಮಾಡಬಹುದು. ಫಸ್ಟ್ ಕೇಬಲ್ ಕೀಳೋ ಡೈ ಬಿಟ್ಟು ಕೇಬಲ್ ಅಂತಕ್ಕಂಥದ್ದನ್ನ ಕಿತ್ತಾಗಬೇಕು, ಇಲ್ಲಾಂದ್ರೆ ಪೈಪ್ ಗೆ ಲಾಕ್ ಆಗೋದಕ್ಕೆ ತುಂಬಾನೇ ತೊಂದರೆ ಆಗುತ್ತೆ. ಸೊ ಫಸ್ಟ್ ಕೇಬಲ್ ಕೀಳೋದ್ರಿಂದ ಈಸಿಯಾಗಿ ಪೈಪ್ ಗೆ ಲಾಕ್ ಆಗಿ ಆರಾಮಾಗಿ ಇದನ್ನ ರಿಮೂವ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಾನು ಈ ಪೈಪ್ ನ ರಿಮೂವ್ ಮಾಡೋ ವಿಡಿಯೋ ಸಹ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ನೀವು ಏನನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಅಂತಕ್ಕಂಥ ಕೊಟ್ಟಿರ್ತೀನಿ. ಸೊ ನಾವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಲೂರು, ಕೋಲಾರ, ವರ್ತೂರು, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಗ್ರಾಮಾಂತರ ಎಲ್ಲಾ ಸೈಡ್ ನಮ್ಮ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಅಂತಕ್ಕಂಥದ್ದನ್ನ ಮಾಡ್ಕೊಡ್ತೀನಿ. ಹಂಗಾದ್ರೆ ಅದೇ ರೀತಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಮೈಸೂರವರಾಗ್ಲಿ, ಪಾವಗಡ ಅವರಾಗ್ಲಿ, ಸೊ ಚಿತ್ರದುರ್ಗ ಸೈಡ್ ಯಾರನ್ನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡೋರಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಪಾಯಿಂಟ್ ಅಂತಕ್ಕಂಥದ್ದನ್ನ ಕೊಡ್ತೀನಿ. ಯಾಕಂದ್ರೆ ತುಂಬಾ ಜನ ದೂರದಿಂದ ಕಸ್ಟಮರ್ಸ್ ನಂಗೆ ಕಾಲ್ ಮಾಡ್ತಾ ಇರ್ತಾರೆ. ಸೊ ಯಾರನ್ನ ಇದ್ರೆ ಹೇಳಿ ಅಂತ. ಸೊ ನನ್ನ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಅವ್ರಿಗೆ ಸಹಾಯ ಆಗುತ್ತೆ, ಮತ್ತೆ ಅವ್ರಿಗೂ ಸ್ಕ್ಯಾನಿಂಗ್ ಮಾಡ್ಕೊಟ್ಟಂಗ ಆಗುತ್ತೆ. ಸೊ ಯಾರನ್ನ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು, ನಾನು ನಿಮ್ಗೆ ಪಾಯಿಂಟ್ ಅಂತಕ್ಕಂಥದ್ದನ್ನ ಕೊಡ್ತೀನಿ ಅಂತ ಹೇಳ್ತಾ. ಸೊ ನೋಡಬಹುದು ಫ್ರೆಂಡ್ಸ್, ಕೇಬಲ್ ಯಾವ ರೀತಿ ಸುತ್ಕೊಂಡಿದೆ ಅಂತ. ಫಸ್ಟ್ ಈ ಕೇಬಲ್ ನ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿದ್ರೆ ನೆಕ್ಸ್ಟ್ ಪ್ರೊಸೆಸರ್ ಬಂದು ಈಸಿ ಆಗಿರುತ್ತೆ. ಸೊ ಇದೇ ಈ ರಿಮೂವ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪೈಪ್ ಗೆ ಅಡ್ಡ ಬರ್ತಾ ಇರುತ್ತೆ ಕಟ್ಟರ್, ಸೊ ಜಲ್ದಿ ಲಾಕ್ ಆಗಲ್ಲ. ಸೊ ಅದಾದ್ಮೇಲೆ ನಿಮ್ಗೆ ಆ ಪೂರ್ತಿ ವಿಡಿಯೋನು ಸಹ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ಅಕೌಂಟ್ಸ್ ನನ್ನ ಅಕೌಂಟ್ಸ್ ಅಲ್ಲಿ ಬರ್ತಾ ಇರ್ತವೆ. ಇನ್ನು ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದು ಯೂಟ್ಯೂಬ್ ಅಲ್ಲಿ ಸಹ ಇದೆ. ನಾನು ಇನ್ಮೇಲೆ ಅದರಲ್ಲಿ ಫುಲ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ಇನ್ನು ಯಾರು ನನ್ನ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವಾಗ ನೋಡಬಹುದು ಮತ್ತೆ ರಿಮೂವ್ ಮಾಡ್ತಾ ಇದ್ದೀನಿ. ನಮ್ಮ ಹೊಸಕೋಟೆ ಸರೌಂಡಿಂಗ್ ಅಲ್ಲೇ ಸಿಕ್ಕಾಪಟ್ಟೆ ವಾಟರ್ ಲೆವೆಲ್ ಮೇಲೆ ಇದೆ. ಯಾಕಂದ್ರೆ ನಮ್ಮ ಹೊಸಕೋಟೆ ಚಿಕ್ಕೇರಿಯಲ್ಲಿ ನೀರಿರೋ ಕಾರಣದಿಂದ ಆಲ್ಮೋಸ್ಟ್ ನಮ್ಮ ಹೊಸಕೋಟೆಯಲ್ಲಿ ಎಲ್ಲೇ ಬೋರ್ವೆಲ್ ಆಗ್ತಾರೋ ಖಂಡಿತವಾಗ್ಲೂ ನೀರು ಸಿಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಹೊಸಕೋಟೆ ವಾಟರ್ ಲೆವೆಲ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮುಂದಿನ